ವೀಕ್ಷಕರೇ, ಧನುಸ್ಸು ರಾಶಿಯವರಿಗೆ ಜೂನ್ 2ನೇ ತಾರೀಕಿನ ನಂತರ ಗುರುಬಲ ಹೋಗ್ತಾ ಇದೆ. ಅಂದ್ರೆ ಮಿಥುನ ರಾಶಿಯಿಂದ ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಂದು ವರ್ಷ ಪೂರ್ತಿಯಾಗಿ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಿದ್ರೆ ನಿಮ್ಗೆ ಒಳ್ಳೆ ಫಲ ಇಲ್ವಾ? ಯಾವ ಯಾವ ಅದ್ಭುತ ಫಲಗಳು ನಿಮಗೆ ಸಿಗ್ತಾ ಇದೆ, ಏನೆಲ್ಲ ಪಾಸಿಟಿವ್ ಇದೆ, ಏನೆಲ್ಲ ನೆಗೆಟಿವ್ ಇದೆ, ಜೊತೆಗೆ ಈ ವಿಡಿಯೋದಲ್ಲಿ ನೀವೇನ್ ತಿಳ್ಕೊತೀರಿ, ಗ್ರಹಗಳ ಚಲನೆ ಹೇಗಿದೆ, ಹಣಕಾಸಿನ ಸ್ಥಿತಿಗತಿ ಈ ವರ್ಷದಲ್ಲಿ ಹೇಗಿದೆ, ವೃತ್ತಿ ಜೀವನ ಯಾವ ತರ ಇರುತ್ತೆ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆ ವೃತ್ತಿಗಳು ಯಾವುದು, ಆರೋಗ್ಯ ಯಾವ ತರ ಇರುತ್ತೆ, ವಿದ್ಯಾಭ್ಯಾಸ ಯಾವ ತರ ಇರುತ್ತೆ, ಬಂಧು ಮಿತ್ರರು, ದಾಂಪತ್ಯ ಜೀವನ ಯಾವ ತರ ಇರುತ್ತೆ, ಪ್ರಯಾಣ ಇದೆಯಾ ಈ ವರ್ಷದಲ್ಲಿ, ಯಾವ್ದಾದ್ರು ಒಂದು ದೊಡ್ಡ ಪ್ರಯಾಣಗಳು ಮಾಡುವಂತ ಯೋಗ ಇದೆಯಾ, ಇನ್ನು ಹೊಸ ವಸ್ತು ಏನಾದ್ರೂ ಖರೀದಿ ಮಾಡೋ ಯೋಗ ಇದೆಯಾ, ಆಸ್ತಿ ಪಾಸ್ತಿ ಏನನ್ನಾದ್ರೂ ಸಾಧಿಸುವಂತ ಸಾಧ್ಯತೆ ಇದೆಯಾ ಈ ವರ್ಷ, ನಿಮ್ಮ ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ, ಮತ್ತು ಈ ವರ್ಷದ ಪ್ರಮುಖ 4 ಎಚ್ಚರಿಕೆಗಳು ಯಾವುದು, ಜೊತೆಗೆ ಪರಿಹಾರಗಳು ಏನು ಅನ್ನುವಂತಹ ಅದ್ಭುತವಾಗಿರತಕ್ಕಂತ ವಿಷಯವನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರ್ತೀರಿ. ವಿಡಿಯೋ ಏನ್ ಮಾಡ್ಬೇಕು, ಪೂರ್ಣವಾಗಿ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲ ವಿಚಾರವಾಗಿ ವಿಸ್ತೃತವಾಗಿ ತಿಳಿಸುವಂತ ಪ್ರಯತ್ನ ಮಾಡೋಣ. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಧನುಸ್ಸು ರಾಶಿಯವರ ಪಾಲಿಗೆ ಈ ವರ್ಷ ಅತ್ಯಂತ ಕುತೂಹಲಕಾರಿ ಸುವರ್ಣ ಬದಲಾವಣೆಗಳನ್ನ ಹೊತ್ತು ತರ್ತಾ ಇರತಕ್ಕಂತ ವರ್ಷ ಅಂತಂದ್ರೂ ತಪ್ಪಾಗಲ್ಲ. ಹೌದು, ಗುರುಬಲ ಹೋಗ್ತಾ ಇದ್ರೂ ಕೂಡ ಇಷ್ಟೆಲ್ಲ ಅದ್ಭುತವಾದ ಫಲಗಳು ಹೇಗಿದೆ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ವರದಿ ಕೊಡೋಣ. ನಿಮ್ಮ ಜೀವನದ ಹಾದಿಯಲ್ಲಿ ಈಗ ಎದುರಾಗಿರ್ತಕ್ಕಂತಹ ತಿರುವುಗಳು ನಿಮ್ಮ ಭವಿಷ್ಯದ ಬುನಾದಿಯನ್ನೇ ಭದ್ರಪಡಿಸ್ತಕ್ಕಂತ ಸಂಕೇತಗಳು ಅಂತ ಹೇಳ್ಬೋದು. ವಿದ್ಯೆ, ಸಮೃದ್ಧಿ ಜೊತೆಗೆ ಧರ್ಮದ ಅಧಿಪತಿಯಾಗಿರ್ತಕ್ಕಂಥ ಗುರು ಪರಮಾತ್ಮ ಈಗ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥದ್ದು. ಈ ಸಂಚಾರ ನಿಮ್ಮ ದೈನಂದಿನ ಬದುಕಿನ ಜೊತೆಗೆ ವೃತ್ತಿ ಜೀವನದ ಮೇಲೆ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರಭಾವ ಬೀರ್ತಾ ಇರತಕ್ಕಂಥದ್ದು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೋಡಿ, ಜೂನ್ ತಿಂಗಳ ಆರಂಭದಿಂದ ಸರಿಸುಮಾರು 1 ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ದು. ಧನಸ್ಸು ರಾಶಿಯವರಿಗೆ ಈ ಅವಧಿಯಲ್ಲಿ ಸಾಂಪ್ರದಾಯಿಕವಾಗಿರತಕ್ಕಂಥ ಗುರುಬಲ ಇಲ್ಲದಿದ್ರೂ ಕೂಡ ನಿಮ್ಮ ರಾಶ್ಯಾಧಿಪತಿಯಾದ ಗುರುವು ಕಟಕ ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ರಿಂದ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಒಂದು ಗ್ರಹಗಳ ಪ್ರಭಾವ ಅಂದ್ರೆ ಗುರುವಿನ ಪ್ರಭಾವ ನಿಮಗೆ ಪ್ರಾಪ್ತಿ ಆಗುತ್ತೆ. 8ನೇ ಮನೆಯಲ್ಲಿ ಉಚ್ಚನಾಗಿರತಕ್ಕಂಥ ಗುರುವಿನ ಸ್ಥಾನವನ್ನು ಅನಿರೀಕ್ಷಿತವಾಗಿರತಕ್ಕಂಥ ಶುಭ ಫಲಗಳನ್ನ ನೀಡತಕ್ಕಂಥ ವಿಶೇಷವಾಗಿರತಕ್ಕಂಥ ಯೋಗ ನಿರ್ಮಾಣ ಆಗ್ತಕ್ಕಂಥದ್ದು ನೀವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಈ ಅವಧಿಯಲ್ಲಿ ನೀವು ಕೈ ಹಾಕಿರತಕ್ಕಂಥ ಪ್ರತಿಯೊಂದು ಅಸಾಧ್ಯವಾಗಿರತಕ್ಕಂಥ ಕೆಲಸಗಳಲ್ಲೂ ಕೂಡ ಅನಿರೀಕ್ಷಿತವಾಗಿರತಕ್ಕಂಥ ಯಶಸ್ಸು ನಿಮಗೆ ದೊರೆಯುವಂತಹ ಸಾಧ್ಯತೆ ಇದೆ ಅಂತ ಅರ್ಥ. ಇನ್ನು ಕಳೆದ ಕೆಲವು ಸಮಯಗಳಿಂದ ನೀವು ಅನುಭವಿಸಿರತಕ್ಕಂಥ ಅನೇಕ ಅಡೆತಡೆಗಳು ದೂರವಾಗಿ ನಿಮ್ಮ ಶ್ರಮಕ್ಕೆ ತಕ್ಕದಾಗಿರ್ತಕ್ಕಂಥ ಒಂದು ಪ್ರತಿಫಲ ನಿಮಗೆ ಸಿಗ್ತಾ ಇರತಕ್ಕಂತ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ನೋಡಿ, ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ, ಚಲನೆ ಯಾವ ತರ ಇರುತ್ತೆ ಈ ಅವಧಿಯಲ್ಲಿ. ನೋಡಿ, ಗುರು ತನ್ನ ಅಮೃತ ದೃಷ್ಟಿಯನ್ನ ನಿಮ್ಮ ಧನಸ್ಥಾನದ ಮೇಲೆ ಬೀರ್ತಾ ಇರತಕ್ಕಂಥದ್ರಿಂದ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುವಂಥದ್ದು, ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡುವಂಥದ್ದು. ಶನಿದೇವನು 3ನೇ ಮನೆಯಲ್ಲಿ ಸಂಚರಿಸ್ತಾ ಇರತಕ್ಕಂಥದ್ರಿಂದ ಶತ್ರುಗಳ ಬಾಧೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಶನಿ ಪರಮಾತ್ಮನ ಪ್ರಭಾವ ನಿಮ್ಗೆ ಚೆನ್ನಾಗಿದೆ. ನಿಮ್ಮ ಸಹನೆ ಪ್ರವೃತ್ತಿಯ ಮೇಲೆ ನಿಮ್ಮ ನಂಬಿಕೆ ಹೆಚ್ಚಾಗುವಂಥದ್ದು. ರಾಹು ಬಹಳಷ್ಟು ವಿಶೇಷವಾಗಿರತಕ್ಕಂಥ ಪ್ರಭಾವ, ಜೊತೆಗೆ ಕೆಲವು ಸಣ್ಣ ಪುಟ್ಟ ಗೊಂದಲಗಳು ಎದುರಾಗಿದ್ರೂ ಕೂಡ ಗುರುವಿನ ಶುಭ ದೃಷ್ಟಿ 2ನೇ ಮನೆಯ ಮೇಲಿರ್ತಕ್ಕಂಥದ್ರಿಂದ ಯಾವುದೇ ದೊಡ್ಡ ವಿಪತ್ತುಗಳು ನಿಮ್ಮ ಹತ್ತಿರ ಸುಳಿಯೋದಿಲ್ಲ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಗುರುವಿನ ಕೃಪೆಯಿಂದಾಗಿ ಈ ವರ್ಷ ನಿಮ್ಮ ಒಂದು ಪಾಲಿಗೆ ಭಾಗ್ಯೋದಯದ ಕಾಲ ಅಂತಂದ್ರೂ ತಪ್ಪಿಲ್ಲ. ಇನ್ನು ಅದರ ಬಗ್ಗೆ ವಿವರವಾಗಿ ತಿಳಿಸ್ತಾ ಹೋಗೋಣ. ಹಣಕಾಸಿನ ಸ್ಥಿತಿ ಹೇಗಿದೆ ಈ ವರ್ಷ ಅಂತಂದ್ರೆ, ನಿಮ್ಮ ಹಣಕಾಸಿನ ಸ್ಥಿತಿ ವೃತ್ತಿ ಜೀವನದ 1 ವರ್ಷದಲ್ಲಿ ಆಕಸ್ಮಿಕವಾಗಿರತಕ್ಕಂಥ ಧನಲಾಭದ ಮೂಲಗಳು ಹೆಚ್ಚಾಗುವಂಥದ್ದು. ಹಳೆಯ ಬಾಕಿ ಇರತಕ್ಕಂತಹ ಎಲ್ಲ ಕೆಲಸಗಳು ಪೂರ್ಣ ಆಗುತ್ತೆ. ಉಳಿದಿದ್ದ ಕೆಲವು ಪಿತ್ರಾರ್ಜಿತ ಆಸ್ತಿ ನಿಮಗೆ ಸಿಗುವಂತಹ ಸಂದರ್ಭಗಳಿತ್ತಂದ್ರೂ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ಬರಬೇಕಾಗಿರುವಂತಹ ಹಣ ನಿಮ್ಮ ಕೈ ಸೇರುತ್ತೆ. ನೀವು ಯಾರಿಗಾದ್ರೂ ಕೊಡೋದಿದ್ರೆ ಖಂಡಿತವಾಗ್ಲೂ ಕೊಡ್ತೀರಾ. ಆರ್ಥಿಕವಾಗಿ ನೀವು ಅತ್ಯಂತ ಸಬಲರಾಗುವಂತಹ ಒಂದು ಸಂದರ್ಭಗಳು
ಈ ಅವಧಿಯಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ವಿಡಿಯೋದಲ್ಲಿ ಮುಂದುವರೆದು ನೋಡೋದಾದ್ರೆ ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆ ವೃತ್ತಿ ಯಾವುದು, ಆರೋಗ್ಯ ಹೇಗಿದೆ, ವಿದ್ಯಾಭ್ಯಾಸ ಹೇಗಿದೆ, ಬಂಧು ಮಿತ್ರರು, ದಾಂಪತ್ಯ ಜೀವನ, ಪ್ರಯಾಣದ ಯೋಗ ಈ ವರ್ಷ, ಮತ್ತೆ ಹೊಸ ವಸ್ತುಗಳನ್ನು ಖರೀದಿ ಮಾಡೋದು, ಸಾರ್ವಜನಿಕ ಜೀವನ, ಈ ವರ್ಷದ ಅತ್ಯಂತ ಪ್ರಮುಖವಾದ 4 ಎಚ್ಚರಿಕೆಗಳು ಯಾವುದು, ಪರಿಹಾರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ಖಂಡಿತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುವಂತ 80ರಿಂದ 100 ಪುಟದ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಫಲ ಇದಾಗಿರುವಂತದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ, ಹಣಕಾಸು ಮತ್ತು ನಿಮ್ಮ ವೃತ್ತಿ ಜೀವನ ಯಾವ ತರ ಇರುತ್ತೆ ಈ ವರ್ಷದಲ್ಲಿ ಅಂತಂದ್ರೆ, ಈ ಒಂದು ವರ್ಷದಲ್ಲಿ ಆಕಸ್ಮಿಕವಾಗಿರತಕ್ಕಂಥ ಧನಲಾಭದ ಮೂಲಗಳು ಹೆಚ್ಚಾಗುವಂಥದ್ದು, ಹಳೆಯ ಬಾಕಿ ಉಳಿದಿರತಕ್ಕಂತಹ ಕೆಲಸಗಳು ಕೂಡ ಸರಿ ಆಗುತ್ತೆ. ಜೊತೆಗೆ ಲಾಭದ ವೃತ್ತಿಗಳು ಯಾವುದು ಅಂತಂದ್ರೆ ಸಂಶೋಧನಾ ಕ್ಷೇತ್ರ, ಇನ್ಶೂರೆನ್ಸ್ ವ್ಯವಹಾರಗಳು, ಗುಪ್ತ ವಿದ್ಯೆಗಳು, ಆಧ್ಯಾತ್ಮಿಕ ಸಲಹೆಗಾರರು, ಕಲಾಕ್ಷೇತ್ರ, ಮಾಧ್ಯಮದ ಜೊತೆಗೆ ಲೇಖನ ಕಾರ್ಯಗಳು, ಕಬ್ಬಿಣದ ಉದ್ಯಮಗಳು, ಜೊತೆಗೆ ಸಾರ್ವಜನಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಕ್ಕಂಥವರಿಗೆ ಈ ಒಂದು ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂಥ ಅತ್ಯಂತ ಲಾಭದಾಯಕವಾಗಿರ್ತಕ್ಕಂಥ ಕಾರ್ಯಗಳು ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು, ಎಚ್ಚರಿಕೆ ಇಟ್ಕೋಬೇಕು ಅಂತ ಕೆಲಸಗಳು ಯಾವುದು ಅಂತಂದ್ರೆ, ನೋಡಿ, ಈ ಷೇರು ಮಾರುಕಟ್ಟೆ, ಈ ಜೂಜಾಟದಂತಹ ಮತ್ತೆ ಆತುರದ ಹೂಡಿಕೆಗಳಂತಹ, ಕಮಿಷನ್ ವ್ಯವಹಾರಗಳಲ್ಲಿರುವಂತಹ ಮತ್ತು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂತಹ ಮುನ್ನ ತಜ್ಞರ ಸಲಹೆಯನ್ನ ಪಡೆದುಕೊಳ್ಬೇಕಾಗುತ್ತೆ ಇಂಥ ಕೆಲಸ ಮಾಡುವಾಗ. ಇನ್ನು ಉದ್ಯೋಗದಲ್ಲಿರುವಂತವರಿಗೆ ನಿರೀಕ್ಷಿಸದಂತಹ ಒಂದು ಬಡ್ತಿ ಸಿಗುವಂತಹ ಸಾಧ್ಯತೆಗಳು, ಅಂದ್ರೆ ನಿಮ್ಗೆ ನಿರೀಕ್ಷಣೆ ಇರೋಲ್ಲ ಅಂತ ಒಂದು ಬಡ್ತಿ ಸಿಗುವಂತಹ ಸಾಧ್ಯತೆ ಇದೆ. ವೇತನ ಹೆಚ್ಚಳದ ಜೊತೆಗೆ ಉನ್ನತವಾಗಿರತಕ್ಕಂಥ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದು. ಉದ್ಯೋಗ ಬದಲಾಯಿಸಲಿಕ್ಕೆ ಬಯಸುವಂತವರಿಗೆ ಇದು ಒಂದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಉದ್ಯೋಗವನ್ನ ಬದಲಾಯಿಸಬಹುದು. ಇನ್ನು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ನೋಡಿ. ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ಸಾಧಾರಣವಾಗಿದ್ರೂ ಕೂಡ ಈ ಹೊಟ್ಟೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳು ನೀವು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಜಾಗ್ರತೆ ಬಹಳಷ್ಟು ಮುಖ್ಯ. ಕೆಲಸದ ಒತ್ತಡದಿಂದಾಗಿ, ಮಾನಸಿಕ ಆಯಾಸಗಳಿಂದಾಗಿ, ಇನ್ನ ಕೆಲವೊಮ್ಮೆ ಒತ್ತಡದಿಂದ ಏನಾಗುತ್ತೆ, ಸರಿಯಾಗಿ ಊಟ ಆಗಲ್ಲ, ನಿದ್ದೆ ಆಗಲ್ಲ, ಒತ್ತಡದ ಜೀವನದಿಂದ ಆರೋಗ್ಯದ ಮೇಲೆ ಪರಿಣಾಮ ಆಗುವಂತ ಸಾಧ್ಯತೆ ಇರತಕ್ಕಂಥದ್ದು. ಅದಕ್ಕಾಗಿ ಪ್ರತಿನಿತ್ಯ ನಿಮ್ಮ ಜೀವನದ ಸರಿಯಾದ ಆಹಾರ ಕ್ರಮಗಳನ್ನ ಪಾಲಿಸ್ತಕ್ಕಂಥದ್ರಿಂದ ನಿಮ್ಮ ದೈಹಿಕ ಶಕ್ತಿ ಹೆಚ್ಚಾಗುತ್ತೆ. ಬೇಸಿಕ್ ಆಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇಟ್ಕೊಂಡ್ರೆ ಸಾಕು, ಈ ವರ್ಷದಲ್ಲಿ ಅದ್ಭುತವಾದ ಫಲ ಇದೆ. ಇನ್ನು ಮಕ್ಕಳು ಮತ್ತು ವಿದ್ಯಾಭ್ಯಾಸ ನೋಡಿ, ವಿದ್ಯಾರ್ಥಿಗಳು, ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಈ ಅವಧಿಯಲ್ಲಿ ನಿಮಗೆ ವರದಾನ ಅಂತ ಹೇಳ್ಬೋದು. ಉನ್ನತವಾಗಿರ್ತಕ್ಕಂಥ ಶಿಕ್ಷಣ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾದಂತಹ ಯಶಸ್ಸು, ಮಕ್ಕಳಿಂದ ಕುಟುಂಬಕ್ಕೆ ದೊಡ್ಡ ಕೀರ್ತಿ ಹೆಚ್ಚಾಗುವಂಥದ್ದು, ಮತ್ತೆ ಅವರ ಪ್ರಗತಿ, ಅಂದ್ರೆ ನಿಮ್ಮ ಮಕ್ಕಳೇನಾದ್ರೂ ಎಜುಕೇಶನ್ ಅಲ್ಲಿ ಸಾಧನೆ ಮಾಡುವಂತ ಸಾಧ್ಯತೆ ಇದೆ. ಅವರ ಒಂದು ಸಾಧನೆಯನ್ನು ಕಂಡು ನೀವು ಹೆಮ್ಮೆ ಪಡುವಂತಹ ಸನ್ನಿವೇಶ ಇದೆ. ಮಕ್ಕಳು ವಿದೇಶ ಪ್ರವಾಸಕ್ಕೆ, ವಿದ್ಯಾಭ್ಯಾಸಕ್ಕಾಗಿ ಹೋಗುವಂತಹ ಸನ್ನಿವೇಶಗಳು ಖಂಡಿತವಾಗ್ಲೂ ಇದೆ. ನೀವು ಅದಕ್ಕೆ ಸಪೋರ್ಟ್ವಾಗಿ ನಿಲ್ಲುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ವರ್ಷದಲ್ಲಿ ಬಂಧು ಮಿತ್ರರು, ಈ ಜನಸಂಪರ್ಕ ಯಾವ ತರ ಇರುತ್ತೆ ಅಂತ ನೋಡಿದ್ರೆ, ಸಮಾಜದಲ್ಲಿ ಉನ್ನತ ಅಧಿಕಾರಿಗಳಿರ್ತಕ್ಕಂಥ, ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಒಡನಾಟ ನಿಮಗಾಗುತ್ತೆ. ಇದರಿಂದ ಕೆಲವು ನಿಂತು ಹೋಗಿರತಕ್ಕಂಥ ಪ್ರಮುಖ ಕೆಲಸಗಳು ಕೂಡ ಸುಲಭವಾಗಿ ಪೂರ್ಣಗೊಳ್ಳುವಂಥದ್ದು. ಹಳೆಯ ಗೆಳೆಯರ ಸಹಕಾರದಿಂದ ಹೊಸ ಜಂಟಿ ಒಂದು ಯೋಜನೆಗಳನ್ನ ಪ್ರಾರಂಭಿಸಲಿಕ್ಕೆ ಒಂದು ಹಾದಿ ಸುಗಮ ಆಗುವಂತಹ ಸನ್ನಿವೇಶ ಇದೆ. ಕುಟುಂಬದ ಸದಸ್ಯರ ಜೊತೆಗಿನ ಬಾಂಧವ್ಯ ಮೊದಲಿನಿಗಿಂತಲೂ ಹೆಚ್ಚು ಗಟ್ಟಿಯಾಗುವಂತ
ಮಾಡುವಂತಹ ಸನ್ನಿವೇಶಗಳಿಂದ ಇನ್ನು ನಿಮಗೆ ಮಾನಸಿಕವಾಗಿ ಒಂದು ಸದೃಢ ಆಗುವಂತ ಸನ್ನಿವೇಶ ಇದೆ. ಇನ್ನು ನಿಮ್ಮ ದಾಂಪತ್ಯ ಜೀವನ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತ ನೋಡಿದ್ರೆ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಸುಖ ಶಾಂತಿಗೆ ಏನು ಬರ ಇರೋದಿಲ್ಲ. ಸಂಗಾತಿಯ ಸಕಾಲಿಕ ಸಹಕಾರದಿಂದ ನಿಮ್ಮ ಜೀವನದ ಮೇಲೆ ಅನೇಕ ಆರ್ಥಿಕವಾಗಿರತಕ್ಕಂಥ ಗುರಿಗಳನ್ನ ಸಾಧಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ವಿವಾಹದ ವಿಚಾರಗಳಲ್ಲಿ ಅಡೆತಡೆಗಳು ಎದುರಾಗಿದ್ರೂ ಕೂಡ ವರ್ಷದ ದ್ವಿತೀಯಾರ್ಧದಲ್ಲಿ ಕಂಕಣ ಬಲ ಕೂಡಿ ಬರುವಂತಹ ಯೋಗ ಇದೆ. ಮನೆಗೆ ಶುಭ ಸಮಾರಂಭಗಳ ಮೂಲಕ ಹೊಸ ಅತಿಥಿಯ ಆಗಮನಗಳು ಕೂಡ ಈ ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಹಳ ಒಳ್ಳೆ ಫಲ ಅಂತ ಹೇಳ್ಬೋದು. ಇನ್ನು ಈ ವರ್ಷದಲ್ಲಿ ಏನಾದ್ರೂ ಪ್ರಯಾಣ ಮಾಡುವಂತಹ ಅಥವಾ ವಿಶೇಷವಾದ ಪ್ರಯಾಣ ಏನಾದ್ರೂ ಇದೆಯಾ ಅಂತ ನೋಡಿದ್ರೆ, ಉದ್ಯೋಗದ ನಿಮಿತ್ತ ದೂರದ ಒಂದು ಸುದೀರ್ಘ ಪ್ರಯಾಣಗಳ ಒಂದು ಲಾಭಗಳು ನಿಮಗೆ ಸಿಗುವಂಥದ್ದು ಅದ್ಭುತ ಲಾಭಗಳು ಇದೆ. ಕುಟುಂಬದವರ ಜೊತೆಗೆ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಸುಖಕರ ಪ್ರವಾಸಗಳನ್ನ ಕೈಗೊಳ್ಳುವಂತ ಅವಕಾಶಗಳು ಕೂಡ ನಿಮಗಿದೆ. ಇನ್ನು ವಿದೇಶದ ಒಂದು ಪ್ರವಾಸದ ಆಸೆ ಹೊತ್ತವರಿಗೆ ಇದು ಅನುಕೂಲವಾಗಿರತಕ್ಕಂಥ ಸಂದರ್ಭ ತಾನಾಗಿನೇ ನಿರ್ಮಾಣ ಆಗುವಂತ ಸನ್ನಿವೇಶ ಇದೆ. ಇನ್ನು ಹೊಸ ವಸ್ತುಗಳು ಖರೀದಿ ಮಾಡುವಂಥದ್ದು ಇದು ತುಂಬಾ ಮುಖ್ಯವಾಗಿರತಕ್ಕಂಥದ್ದು. ನೋಡಿ, ಚಿನ್ನ ಅಥವಾ ಬೆಳ್ಳಿಯಂತಹ ಬೆಲೆ ಬಾಳ್ತಕ್ಕಂಥ ಆಭರಣಗಳನ್ನ ಖರೀದಿ ಮಾಡ್ಲಿಕ್ಕೆ ಇದು ಸೂಕ್ತವಾಗಿರ್ತಕ್ಕಂಥ ಸಮಯ. ಹೊಸ ನಿವೇಶನಗಳು ಅಥವಾ ಕೃಷಿ ಭೂಮಿ ಖರೀದಿಸುವಂತಹ ನಿಮ್ಮ ಬಹುದಿನಗಳ ಏನಾದರೂ ಕನಸಿತ್ತು ಅಂತಂದ್ರೆ ಈ ವರ್ಷ ನನಸಾಗುವಂತಹ ಒಂದು ಸನ್ನಿವೇಶಗಳಿದೆ. ಹೊಸ ವಾಹನ ಖರೀದಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆರ್ಥಿಕವಾದ ಸಂಪನ್ಮೂಲಗಳು ನಿಮಗೆ ಸುಲಭವಾಗಿ ಒದಗಿ ಬರುವಂತಹ ಒಂದು ಸಂದರ್ಭಗಳು ಈ ಒಂದು ವರ್ಷದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ನೋಡಿ, ಜನರ ನಡುವೆ ನಿಮ್ಮ ನಾಯಕತ್ವದ ಪ್ರಭಾವ ಹೆಚ್ಚಾಗುತ್ತೆ. ಸಾರ್ವಜನಿಕ ವಲಯದಲ್ಲಿ ನಿಮಗೊಂದು ಗೌರವ ಇರುತ್ತೆ, ನಿಮ್ದೇ ಆದಂತ ಒಂದು ವ್ಯಕ್ತಿತ್ವ ಇರುತ್ತೆ, ಪ್ರಶಂಸೆನೂ ಕೂಡ ಇರುತ್ತೆ. ಎಲ್ಲೇ ಹೋದ್ರೂ ಕೂಡ ನಿಮ್ಮ ಬುದ್ಧಿವಂತಿಕೆಗೆ ನಿಮ್ಮ ಸಲಹೆಗಳನ್ನ ಎಲ್ಲರೂ ಗೌರವಿಸ್ತಾರೆ. ನಿಮ್ಮನ್ನು ಕೂಡ ಒಂದು ಗೌರವದ ಭಾವನೆಯಿಂದ ಸ್ವೀಕಾರ ಮಾಡುವಂತಹ ಸನ್ನಿವೇಶಗಳು ಸಾರ್ವಜನಿಕ ಜೀವನದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ಕಂಡು ಬರುತ್ತೆ. ಇನ್ನು ಈಗ ಬಹಳ ಮುಖ್ಯವಾದ ಪಾಯಿಂಟ್ ಏನಂತಂದ್ರೆ, ಈ ವರ್ಷದ ಪ್ರಮುಖ 4 ಎಚ್ಚರಿಕೆಗಳು ಯಾವುದು ಅನ್ನುವಂಥದ್ರ ಬಗ್ಗೆ, ಜೊತೆಗೆ ಈ ವರ್ಷದ ಅದ್ಭುತವಾದ ಒಂದು ಪರಿಹಾರಗಳು ಯಾವುದು ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ಬನ್ನಿ, ಹಾಗಿದ್ರೆ ಈ ಒಂದು ವರ್ಷದಲ್ಲಿ 4 ಪ್ರಮುಖ ಎಚ್ಚರಿಕೆ ಯಾವುದು ಅಂತಂದ್ರೆ, ಮೊದಲನೇ ಎಚ್ಚರಿಕೆ ನೋಡಿ, ಆರ್ಥಿಕ ಪ್ರಗತಿಯನ್ನ ಕಂಡು ಅಸೂಯೆ ಪಡುವಂತ ಜನರಿಂದ ನೀವು ದೂರ ಇರಬೇಕು. ಆಪ್ತರೇ ನಿಮ್ಮ ಕೆಲಸಗಳನ್ನ ಕೆಡಿಸುವಂತಹ ಸನ್ನಿವೇಶಗಳು ನಿರ್ಮಾಣ ಆಗಬಹುದು. ಕೆಲವೊಂದು ಸಂದರ್ಭದಲ್ಲಿ ನೀವು ಎಲ್ಲರನ್ನೂ ನಂಬಾರ್ದು ಅಂತಲ್ಲ, ಹಿತಶತ್ರುಗಳನ್ನ ನಂಬಾರ್ದು. ನಿಮ್ಮ ಗುಪ್ತ ವಿಚಾರಗಳನ್ನ ಬೇರೆಯವರಿಗೆ ಹಂಚ್ಕೋಬಾರ್ದು. ನಿಮ್ಮ ಮುಂದಿನ ಸೀಕ್ರೆಟ್ ರಿವೀಲ್ ಮಾಡಿದ್ರಿ ಅಂತಂದ್ರೆ ಓವರ್ಟೇಕ್ ಮಾಡ್ತಾರೆ, ನಿಮಗೆ ತೊಂದರೆಗಳನ್ನ ಮಾಡುವಂತ ಸನ್ನಿವೇಶ ಇರುತ್ತೆ. ಬಹಳ ದೊಡ್ಡ ಎಚ್ಚರಿಕೆ ಇದು, ಮೊದಲನೇ ಎಚ್ಚರಿಕೆ ಇದೆ ಈ ವರ್ಷದಲ್ಲಿ. ಇನ್ನು ಎರಡನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಭಾವನಾತ್ಮಕವಾಗಿ ಯಾರಿಗೂ ಒಂದು ಮಾತನ್ನ ಕೊಡುವಂತದ್ದಾಗ್ಲಿ, ದುಡ್ಡನ್ನ ಕೊಡುವಂತದ್ದಾಗ್ಲಿ, ಮತ್ತೆ ಅವರಿಗೆ ಮಧ್ಯದಲ್ಲಿ ಮಧ್ಯಸ್ಥಿಕೆ ವಹಿಸಿ ಜಾಮೀನ್ ಆಗುವಂತದ್ದಾಗ್ಲಿ, ಇದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ತರ ಮಾಡಿದ್ರಿ ಅಂತಂದ್ರೆ ದೊಡ್ಡ ಸಂಕಷ್ಟಕ್ಕೆ ನೀವು ಗುರಿ ಆಗ್ತೀರಾ. ಮೂರನೇ ಬಹಳ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ, ನಿಮ್ಮ ರಹಸ್ಯ ಯೋಜನೆಗಳನ್ನ ಪರರ ಮುಂದೆ ಹಂಚಿಕೊಳ್ಳುವಂತದ್ರಿಂದ ಖಂಡಿತವಾಗ್ಲೂ ನಿಮ್ಮ ಯೋಜನೆಯಾಗಿನೇ ಉಳ್ಕೊಳ್ಳುತ್ತೆ, ಅದು ಯಾವುದು ನೆರವೇರಲ್ಲ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕು. ಇನ್ನು ಪ್ರಮುಖ 4ನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಈ ಯಾವುದೇ ಜನಗಳ ಸಮಸ್ಯೆಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ಸುಮ್ನೆ ಯಾವುದೋ ಒಂದು ಕಾಂಟ್ರವರ್ಸಿ ಇರುತ್ತೆ, ನೀವು ಮಧ್ಯಸ್ಥಿಕೆ ವಹಿಸಿ ಅದನ್ನ ನಾನು ಸರಿ ಮಾಡ್ತೀನಿ ಅನ್ನೋದಾಗ್ಲಿ, ಅಥವಾ ಜಗಳದಲ್ಲಿ ಭಾಗವಹಿಸುವಂತದ್ದಾಗ್ಲಿ, ಯಾರೊಂದಿಗೋ ಕಲಹ ಮಾಡುವಂತದ್ದಾಗ್ಲಿ, ಯಾರೊಂದಿಗೆ ಶತ್ರುತ್ವ ಕಟ್ಕೊಳ್ಳುವಂತದ್ದಾಗ್ಲಿ, ಮತ್ತೆ ಈ ಕಾನೂನಿನ ವಿಚಾರದಲ್ಲಿ ಮರೆತು ಹೋಗುವಂತ ವಿಚಾರಗಳನ್ನ ಅಥವಾ ಪ್ರಮುಖ ಲೆಕ್ಕಪತ್ರ ದಾಖಲಾತಿಗಳ ಬಗ್ಗೆ ಅಲಕ್ಷ್ಯ ಮಾಡುವಂತದ್ದಾಗ್ಲಿ, ಈ ತರ ನೀವು ಮಾಡುವ ಹಾಗಿಲ್ಲ. ಇದ್ರ ಬಗ್ಗೆ ಬಹಳ ಗಮನ ಹರಿಸಿದ್ರಿ ಅಂತಂದ್ರೆ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಹಾಗಿದ್ರೆ ಈ ವಿಡಿಯೋದ ಪ್ರಮುಖವಾದ ಘಟ್ಟ ಯಾವುದು ಅಂತಂದ್ರೆ, ಈ ವರ್ಷದಲ್ಲಿ ನಿಮಗೆ ಪರಿಹಾರ ಬೇಕೇ ಬೇಕು. ಆ ಪರಿಹಾರಗಳು ಯಾವುದು ಅನ್ನುವಂಥದ್ರ ಬಗ್ಗೆ ನಾವು ಇಲ್ಲಿ ಸವಿಸ್ತಾರವಾಗಿ ತಿಳಿಸೋಣ. ನೋಡಿ, ಪರಿಹಾರ ಅಂತಂದ್ರೆ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ದರ್ಶನವನ್ನ ಮಾಡ್ತಕ್ಕಂಥದ್ದು ಅಥವಾ ಗುರುಚರಿತ್ರೆ ಪಠಣ ಮಾಡ್ತಕ್ಕಂಥದ್ದು. ಹಳದಿ ಬಣ್ಣದ ಬಟ್ಟೆಗಳನ್ನ ಧರಿಸಬಹುದು ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮ ಅದೃಷ್ಟವನ್ನ ಹೆಚ್ಚು ಮಾಡುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ತುಂಬಾ ಸಿಂಪಲ್ ಆಗಿರುವಂತ ಪರಿಹಾರ ಇದು. ಇದನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡುವಂಥದ್ದು ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾಗಿರುವಂತ ದಾನವನ್ನಾಗಿ ನೀಡ್ತಕ್ಕಂಥದ್ದು, ಗುರುವಿನ ಕೃಪೆಗೆ ನೀವು ಪಾತ್ರವಾಗ್ತೀರಿ.
ಪ್ರತಿನಿತ್ಯ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಒಂದು ಮಂತ್ರವನ್ನ 108 ಬಾರಿ ಪಠಣ ಮಾಡಿದ್ರಂತೂ ತುಂಬಾ ಅದ್ಭುತವಾದ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ದೇವಸ್ಥಾನಗಳಿಗೆ ಕಡಲೆಬೇಳೆ ಅಥವಾ ಹಳದಿ ಧಾನ್ಯದ ಪದಾರ್ಥಗಳನ್ನ ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ನಿಮ್ಮ ದೋಷಗಳು ಕಡಿಮೆ ಆಗುತ್ತೆ. ಈ ಒಂದು ವರ್ಷ ಪೂರ್ತಿ ನಿಮ್ಮ ಪಾಲಿಗೆ ಪರಿಶ್ರಮಕ್ಕೆ ತಕ್ಕದಾಗಿರ್ತಕ್ಕಂಥ ಅದೃಷ್ಟದಾಯಕ ವರ್ಷ ಅಂತ ಹೇಳ್ಬೋದು. ಅಂದ್ರೆ ನೀವೇನ್ ಕಷ್ಟಪಟ್ಟಿರ್ತೀರಿ ಆ ಪರಿಶ್ರಮಕ್ಕೆ ತಕ್ಕದಾದ ಫಲ ಸಿಗುತ್ತೆ. ಅದೃಷ್ಟದ ವರ್ಷ ಅಂತ ಹೇಳ್ಬೋದು. ಗುರುವಿನ ಪೂರ್ಣ ಅನುಗ್ರಹನೂ ನಿಮ್ಮ ಮೇಲಿದೆ. ನಿಮ್ಮ ಸಕಾರಾತ್ಮಕ ಚಿಂತನೆಗಳು ಕೂಡ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವಂತಹ ಸನ್ನಿವೇಶಗಳಿದೆ. ಸಿಕ್ಕಂತ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿ, ಸಮಯಕ್ಕೆ ಮಹತ್ವವನ್ನ ಕೊಡಿ. ಈ ವರ್ಷ ಖಂಡಿತವಾಗಿಯೂ ನಿಮಗೆ ಯಶಸ್ಸಾಗುತ್ತೆ. ಯಶಸ್ಸು ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.